ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಕೂಡ ನಿಮಗೆ 100% ಯೂಸ್‌ಫುಲ್. ಅದರಲ್ಲೂ ಬಿಗಿನರ್ಸ್‌ಗಂತೂ ಸಾಕಷ್ಟು ಡೌಟ್‌ಗಳಿರುತ್ತೆ. ಕೆಲವೊಂದು ಸಲ ಹೇಗೆ ಸ್ಟಿಚ್ ಮಾಡಿದ್ರುನು, ಹೇಗೆ ಕಟಿಂಗ್‌ಗಳು ಮಾಡಿದ್ರು ಕೂಡ ಶೋಲ್ಡರ್ ಡ್ರಾಪ್ ಆಗುವಂಥದ್ದು, ಮತ್ತೆ ಹಾರ್ಮಲ್ ಜಾಯಿಂಟ್ ಮಾಡಿದಾಗ ಅಲ್ಲಿ ಅಪ್ ಡೌನ್ ಬರುತ್ತೆ. ಈಕ್ವಲ್ ಆಗಿ ಬರೋದಿಲ್ಲ. ಸೈಡ್ ಜಾಯಿಂಟ್ ಮಾಡಿದ್ರು ಸೈಡಲ್ಲೆಲ್ಲ ರಿಂಕಲ್ಸ್ ಬರುತ್ತೆ. ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತಲ್ವಾ? ಹಾಗಾಗಿ ಯಾವ ರೀತಿ ಸೈಡ್ ಜಾಯಿನ್ ಮಾಡಬೇಕು, ಮತ್ತೆ ಶೋಲ್ಡರ್ ಅಟ್ಯಾಚ್ ಮಾಡಬೇಕು, ಮತ್ತೆ ಸ್ಲೀವ್ ಹತ್ರ ಅಂದ್ರೆ ಹಾರ್ಮಲ್ ಹತ್ರ ವೇರಿಯೇಷನ್ ಇಲ್ದ ಹಾಗೆ ಈಕ್ವಲ್ ಆಗಿ ಆ ಜಾಯಿಂಟ್ ಬರೋ ರೀತಿ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು? ಬನ್ನಿ ಇವತ್ತು ಅದನ್ನ ನಿಮ್ಗೆ ಎಕ್ಸ್‌ಪ್ಲೈನ್ ಮಾಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಬಿಗಿನರ್ಸ್ ಅಂತೂ ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾಕಂದ್ರೆ ನಾನು ಪಿನ್ ಟು ಪಿನ್ ನೀಟಾಗಿ ನಿಮ್ಗೆ ಎಕ್ಸ್‌ಪ್ಲೈನ್ ಮಾಡಿದ್ದೀನಿ. ಲೈನಿಂಗ್ ಬ್ಲೌಸೇ ಇಲ್ಲಿ ಅಟ್ಯಾಚ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಬ್ಯಾಕಲ್ಲಿ ಪಾಟ್ ನೆಕ್ ಅನ್ನ ಇಟ್ಟಿದ್ದೀನಿ. ಪಾಟ್ ನೆಕ್‌ಗೆ ಸಾಮಾನ್ಯವಾಗಿ ಕ್ಯಾನ್ವಾಸ್ ಕೂಡ ಹಾಕಿ ಹೊಲಿಬಹುದು. ಕೆಲವು ಸಲ ಕ್ಯಾನ್ವಾಸ್ ಇಲ್ಲದೆ ಕೂಡ ಇದೇ ರೀತಿ ನೀಟಾಗಿ ಫಿನಿಶಿಂಗ್ ಕೊಡ್ಬೋದು. ಹೇಗೆ ಅಂದ್ರೆ ಡಬಲ್ ಲೈನಿಂಗ್ ಅನ್ನ ನಾವಿಲ್ಲಿ ಒಳಗಡೆಗೆ ಅಟ್ಯಾಚ್ ಮಾಡ್ಕೋಬೇಕು. ಅಂದ್ರೆ ಡಬಲ್ ಲೈನಿಂಗ್ ಅನ್ನ ನೆಕ್ ಪೀಸ್‌ಗೆ ಕೊಡಬೇಕು. ಆಗ ತುಂಬಾ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಚೂಡಿದಾರ್‌ಗೂ ಕೂಡ ಅಷ್ಟೇ ಫ್ರಂಟ್ ನೆಕ್ ಅನ್ನ ಸ್ಟಿಚ್ ಮಾಡುವಾಗ ಕೆಲವು ಸಲ ಕ್ಯಾನ್ವಾಸ್ ಇಲ್ಲ ಅಂದ್ರೆ ಈ ರೀತಿ ನಾವು ಲೈನಿಂಗ್ ಪೀಸ್ ಅನ್ನೇ ಡಬಲ್ ಆಗಿ ಕೊಟ್ಟು ನಾವು ನೆಕ್ ಪೀಸ್ ಅನ್ನ ಕೊಟ್ಟು ಫಿನಿಶಿಂಗ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನೋಡಿ ಶೋಲ್ಡರ್ ಜಾಯಿನ್ ಮಾಡುವಾಗ್ಲೂ ಕೂಡ ಅಷ್ಟೇ. ಬ್ಯಾಕ್ ಸೈಡ್ ಅಲ್ಲಿ ಈ ರೀತಿ ಏನಾದ್ರು ನೆಕ್ ಶೇಪ್‌ಗಳನ್ನ ಇಟ್ಟಾಗ ಅದಕ್ಕೆ ನಾವು ನೆಕ್ ಪೀಸ್‌ನ ಈ ರೀತಿ ಕೊಟ್ಟಿರ್ತೀವಿ. ಫ್ರಂಟ್ ಅಲ್ಲಿ ನಾರ್ಮಲ್ ಆಗಿ ಕ್ರಾಸ್ ಪೀಸ್ ಕೊಟ್ಟು ನೆಕ್ ಫಿನಿಶಿಂಗ್ ಅನ್ನ ಮಾಡ್ಕೊಂಡಿರ್ತೀವಿ. ಆಗ ಕೆಲವು ಸಲ ಬಿಗಿನರ್ಸ್ ಈ ಮಿಸ್ಟೇಕ್ ಅನ್ನ ಮಾಡೇ ಮಾಡ್ತಾರೆ. ನೋಡಿ ಶೋಲ್ಡರ್ ಜಾಯಿಂಟ್ ಮಾಡುವಾಗ ಏನ್ ಮಾಡ್ಬೇಕು, ಈ ತರ ನಾವೇನು ಫ್ರಂಟ್ ಅಲ್ಲಿ ನೆಕ್ ಪೀಸ್ ಕೊಟ್ಟಿರ್ತೀವಲ್ಲ ಅದನ್ನ ಬ್ಯಾಕ್ ಪೀಸ್‌ಗೆ ಹೀಗೆ ಕವರ್ ಮಾಡಿ ಕೊಡ್ಬೇಕು. ನಾವೇನಾದ್ರೂ ಅದನ್ನ ಸಪ್ರೇಟ್ ಆಗಿ ಹಾಗೆ ಜಾಯಿಂಟ್ ಮಾಡ್ಬಿಟ್ರೆ ಸ್ವಲ್ಪ ದಿನ ಆದ್ಮೇಲೆ ಅವ್ರಿಗೆ ಶೋಲ್ಡರ್ ಜಾಯಿಂಟ್ ಏನಾಗುತ್ತೆ ಅದು ಓಪನ್ ಆಗ್ಬಿಡತ್ತೆ. ಮತ್ತೆ ಫಿನಿಶಿಂಗ್ ಚೆನ್ನಾಗಿ ಕೂತ್ಕೊಳ್ಳೋದಿಲ್ಲ. ಅಲ್ಲೊಂಥರ ಹುಬ್ಕೊಂಡಾಗ ಕೂತ್ಕೊಳ್ಳೋದು ಈ ತರದೆಲ್ಲ ಆಗ್ಬಿಡತ್ತೆ. ಹಾಗಾಗಿ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಈ ಮೆಥಡ್‌ನ ನೀವು ಫಾಲೋ ಮಾಡಿ ತುಂಬಾ ನೀಟಾಗಿ ಬರುತ್ತೆ. ಹಾಗೇನೆ ಏನಾದ್ರೂ ಅವ್ರಿಗೆ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ಅಂದ್ರೆ ಈ ರೀತಿ ಸ್ವಲ್ಪ ಕ್ರಾಸ್ ಆಗಿ ತಗೋಬೇಕು. ನೀವು ಕ್ರಾಸ್ ಲೈನ್ ಅನ್ನ ಫ್ರಂಟ್ ಕಡೆಗೆ ತಗೊಳ್ಳಿ, ನೆಕ್ ಕಡೆಗೆ ತಗೊಳ್ಳಿ. ಆಲ್ರೆಡಿ ಅರ್ಧ ಇಂಚ್ ನಾವು ಬಿಟ್ಟಿರ್ತೀವಲ್ವಾ, ಅದಕ್ಕಿಂತ 2 ಪಾಯಿಂಟ್ ಇನ್ನ ಸ್ವಲ್ಪ ಕೆಳಗೆ ತಗೊಂಡು ಈ ರೀತಿ ಫ್ರಂಟ್ ಇಂದ ಬ್ಯಾಕ್ ಸೈಡ್‌ಗೆ ಕ್ರಾಸ್ ಆಗಿ ಬರೋ ತರ ತಗೊಳ್ಳಿ. ಯೂಶುವಲ್ ಆಗಿ ಶೋಲ್ಡರ್ ಜಾಯಿಂಟ್ ಮಾಡುವಾಗ ನೆಕ್ ಸೈಡೇನೆ ಅಪ್ ಇರುತ್ತೆ. ಅದ್ರ ಪಕ್ಕದಲ್ಲಿ ಅಂದ್ರೆ ಸ್ಲೀವ್ ಕಡೆಗೆ ಡೌನ್ ಇರುತ್ತೆ. ಆ ರೀತಿ ತಗೊಳಕ್ ಹೋಗ್ಬಾರ್ದು. ನೆಕ್ ಕಡೆಗೇನೆ ಡೌನ್ ಮಾಡಿ ತಗೊಳ್ಳಿ. ಈ ರೀತಿ ತಗೊಂಡಾಗ ಖಂಡಿತವಾಗ್ಲೂ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ. ತುಂಬಾ ಫಿಟ್ಟಿಂಗ್ ಆಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಈಗ ನೀವೇ ನೋಡ್ತಾ ಇದ್ದೀರಲ್ವಾ, ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ. ಇನ್ನ ಇದನ್ನ ಎಮ್ಮಿಂಗ್ ಎಲ್ಲ ಮಾಡ್ಬಿಟ್ಮೇಲೆ ಐರನ್ ಮಾಡಿದಾಗಂತೂ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಹಾಗೆ ಬ್ಲೌಸ್ ಫಿನಿಶಿಂಗು ಹೊರಗಡೆಯಿಂದ ಮತ್ತೆ ಒಳಗಡೆಯಿಂದ ಎರಡೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಈಗ ಶೋಲ್ಡರ್ ಜಾಯಿನ್ ಮಾಡಾದ್ಮೇಲೆ ಕೆಲವೊಂದು ಸಲ ಇದು ತುಂಬಾ ರೇರ್ ಆಗಿ ಬರುವಂತ ಮಿಸ್ಟೇಕ್ ಇದು. ನೋಡಿ ಒಂದೇ ಒಂದು ಪಾಯಿಂಟ್ ಅಷ್ಟು ಬ್ಯಾಕ್ ಪೀಸು ಶೋಲ್ಡರ್‌ದು ಸ್ವಲ್ಪ ಈಚೆ ಕಡೆ ಬಂದಿದೆ. ಅದನ್ನೇನು ಮಾಡಕ್ಕಾಗಲ್ಲ. ಮತ್ತೆ ಕಟಿಂಗು ಫಿಟ್ಟಿಂಗಲ್ಲೂ ಕೂಡ ಏನು ಕೂಡ ಅದೇನು ಹೆಚ್ಚು ಕಡಿಮೆ ಆಗೋದಿಲ್ಲ. ಈ ರೀತಿ ಬಂದಾಗ ಸ್ವಲ್ಪ ಅದನ್ನ ಕಟ್ ಮಾಡಿ ನಾವು ಈಕ್ವಲ್ ಮಾಡ್ಕೊಂಡ್ರೆ ಸರಿ ಹೋಗ್ಬಿಡತ್ತೆ. ಒಂದೊಂದ್ ಸಲ ನಾವೇ ಕಟಿಂಗ್ ಮಾಡುವಾಗ ಈಗ ಸ್ಕೇಲಲ್ಲಿ ಲೈನ್ ಹಾಕೊಂಡಿರ್ತೀವಲ್ಲ, ಆ ಲೈನಿಂದ ಏನಾದ್ರು ಹೊರಗಡೆ ತಗೊಂಡ್ಬಿಟ್ಟಿರ್ತೀವಿ. ಆಗ ನಾವು ಶೋಲ್ಡರ್ ಜಾಯಿಂಟ್ ಮಾಡಿದಾಗ ಈ ರೀತಿ ಪ್ರಾಬ್ಲಮ್ ಆಗತ್ತೆ ಅಷ್ಟೇನೆ. ಇದೇನ್ ತುಂಬಾ ದೊಡ್ಡ ಮಿಸ್ಟೇಕು, ದೊಡ್ಡ ಪ್ರಾಬ್ಲಮ್ ಅಂತ ಏನಲ್ಲ. ನಾವು ಶೋಲ್ಡರ್ ಅಟ್ಯಾಚ್ ಮಾಡಿದಾಗ ಅಥವಾ ಫ್ರಂಟ್ ನೆಕ್ ಪೀಸ್ ಅನ್ನ ನಾವು ಈ ರೀತಿ ಕವರ್ ಮಾಡಿರ್ತೀವಲ್ಲ, ಆಗ ಏನಾದ್ರೂ ನಾವು ಒಂದು ಪಾಯಿಂಟ್ ಅಷ್ಟು ಬಟ್ಟೆ ಜಾಸ್ತಿ ಫ್ರಂಟ್‌ನ ಮುಂದಕ್ಕೆ ತಗೊಂಡ್ಬಿಟ್ಟಿದ್ರು ಕೂಡ ಅದು ಎಕ್ಸ್ಟ್ರಾ ಬರುತ್ತೆ. ಅದನ್ನ ನಾವು ಈ ರೀತಿ ಕಟ್ ಮಾಡ್ಕೋಬಹುದು. ಇಲ್ಲಿ ನನಗೆ ಏನಾಗಿದೆ ಗೊತ್ತಾ? ಒಂದ್ ಸೈಡ್‌ಗೆ ಜಾಸ್ತಿ ಬಂತು. ಇನ್ನೊಂದ್ ಸೈಡ್‌ಗೆ ಏನು ಜಾಸ್ತಿ ಬರ್ಲಿಲ್ಲ. ಈಕ್ವಲ್ ಆಗಿ ಬಂದಿದೆ. ಒಂದು ಡಿಸೈನ್ ಆಗ್ಲಿ, ಒಂದು ಸ್ಟಿಚಿಂಗ್ ಆಗ್ಲಿ ನಿಮಗೆ ತೋರಿಸಿದ ತಕ್ಷಣ ನಾವು ಇಂಥದನ್ನೆಲ್ಲ ಎಡಿಟ್ ಮಾಡ್ಬಿಟ್ಟು, ಈಗ ಈ ರೀತಿ ಸ್ಟಿಚ್ ಮಾಡಿ ಇದು ಕರೆಕ್ಟಾಗಿ ಬಂದಿದೆ ಅಂತ ನಿಮಗೆ ನಾವು ಹೇಳ್ಬೋದು. ಆದ್ರೆ ನೀವು ಸ್ಟಿಚಿಂಗ್ ಮಾಡುವಾಗ ಏನಾದ್ರೂ ಈ ರೀತಿ ಪ್ರಾಬ್ಲಮ್ ಆದಾಗ, ನೀವೇ ಏನೋ ದೊಡ್ಡ ಮಿಸ್ಟೇಕ್ ಮಾಡ್ಬಿಟ್ಟಿದ್ದೀರಾ ಅಂತ ತುಂಬಾನೇ ಟೆನ್ಷನ್ ಮಾಡ್ಕೊಳ್ತೀರಾ. ಹಾಗಾಗಿ ನಾನು ಇದನ್ನ ಪಿನ್ ಟು ಪಿನ್ ನಿಮ್ಗೆ ಎಕ್ಸ್‌ಪ್ಲೈನ್ ಮಾಡ್ತಾ ಇದ್ದೀನಿ. ನಾವು ಟೈಲರಿಂಗ್ ಕ್ಲಾಸ್ ಮಾಡುವಾಗ್ಲೂ ಕೂಡ ಅಷ್ಟೇ ಇಂಥದನ್ನೆಲ್ಲ ಹೇಳ್ಕೊಡ್ತಾ ಇದ್ವಿ. ಯಾಕಂದ್ರೆ ಒಂದು ನಾವು ಸರಿ ಮಾಡ್ಬೇಕು ಅಂತ ಕಲಿವಾಗ, ಅದರಿಂದ ಆಗುವಂತ ತಪ್ಪುಗಳನ್ನು ಕೂಡ ನಾವು ತಿಳ್ಕೋಬೇಕು. ತಪ್ಪಾದ್ರೆ ಅದನ್ನ ಹೇಗೆ ಸರಿ ಮಾಡ್ಕೋಬೇಕು ಅನ್ನೋದನ್ನ ತಿಳ್ಕೊಂಡಿದ್ರೆ ಮಾತ್ರ ನಾವು ಯಾವುದೇ ಕೆಲ್ಸ ಆದ್ರೂ ಪರ್ಫೆಕ್ಟ್ ಆಗಿ ಮಾಡೋದಕ್ಕೆ ಸಾಧ್ಯ. ಈಗ ನೀವು ನೋಡಿದ್ರಲ್ಲ, ನಾನು ಲೆಫ್ಟ್ ಸೈಡ್ ಅಲ್ಲಿ ಮೊದಲು ಸ್ಟಿಚ್ ಮಾಡಿ ತೋರಿಸಿದ್ದು. ಅದರಲ್ಲಿ ಸ್ವಲ್ಪ ಒಂದು ಪಾಯಿಂಟ್ ಅಷ್ಟು ಬಟ್ಟೆ ಜಾಸ್ತಿ ಬಂತು. ಈಗ ನಾನು ರೈಟ್ ಸೈಡ್‌ದು ನಿಮ್ಗೆ ಸ್ಟಿಚ್ ಮಾಡಿ ತೋರಿಸಿದ್ದೀನಿ. ಇದ್ರಲ್ಲೇನು ಅಷ್ಟೊಂದು ಜಾಸ್ತಿ ಬರ್ಲಿಲ್ಲ. ಕೆಲವು ಸಲ ನಾವು ಲೈನಿಂಗ್ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿರ್ತೀವಿ. ಬಾಡಿ ಪೀಸ್‌ನ ನಾವು ಜಾಯಿನ್ ಮಾಡಿದಾಗ ಅಥವಾ ಅದನ್ನ ಕಟ್ ಮಾಡುವಾಗ ಒಂದ್ ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಬಿಟ್ಬಿಟ್ಟಿದ್ರು ಕೂಡ ಶೋಲ್ಡರ್ ಜಾಯಿನ್ ಮಾಡಿದಾಗ ಈ ರೀತಿ ಎಕ್ಸ್ಟ್ರಾ ಬಂದ್ಬಿಡುತ್ತೆ. ಹಾಗಾಗಿ ಅದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಸ್ವಲ್ಪ ಜಾಸ್ತಿ ಬಂದ್ರು ಕೂಡ ಈ ರೀತಿ ಲೆವೆಲ್ ಆಗಿ ಕಟ್ ಮಾಡ್ಕೊಂಡು ಅದನ್ನ ಈಕ್ವಲ್ ಮಾಡ್ಕೊಳ್ಳಿ. ಈಗ ಶೋಲ್ಡರ್ ಜಾಯಿಂಟ್ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ?
ಇದನ್ನ ಎಲ್ಲಾ ರೀತಿ ಬ್ಲೌಸ್‌ಗಳಿಗೂ ಕೂಡ ನೀವು ಟ್ರೈ ಮಾಡಬಹುದು. ಅಂದ್ರೆ ನಾರ್ಮಲ್ ಆಗಿ ನೀವು ರೌಂಡ್ ನೆಕ್ಕು, ಸ್ಕ್ವೇರ್ ನೆಕ್ಕು ಈ ರೀತಿ ಇಟ್ಟು ಸ್ಟಿಚ್ ಮಾಡ್ತೀರಾ ಅಂದ್ರೆ, ಸುಮ್ನೆ ಹಾಗೆ ಪೈಪಿಂಗ್ ಇಟ್ಟು ಸ್ಟಿಚ್ ಮಾಡ್ತೀರಾ ಅಂದ್ರೆ, ಎಲ್ಲದಕ್ಕೂ ಅಷ್ಟೇ ನೀವು ಫ್ರಂಟಿಂದ ಸ್ವಲ್ಪ ಕ್ರಾಸ್ ಆಗಿ ತಗೊಂಡು ನೀವು ಸ್ಟಿಚ್ ಮಾಡ್ಕೊಳ್ಳಿ. ಶೋಲ್ಡರ್ ಅನ್ನ ಸ್ಟಿಚ್ ಮಾಡಿ, ಜಾಯಿಂಟ್ ಮಾಡಿ. ಆವಾಗ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ. ಕರೆಕ್ಟಾಗಿ ಫಿಟ್ಟಿಂಗ್ ಆಗಿ ಕೂತ್ಕೊಳ್ಳುತ್ತೆ. ಈಗ ಸೈಡ್ ಜಾಯಿಂಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ತುಂಬಾ ಜನಕ್ಕೆ ಪ್ರಾಬ್ಲಮ್ ಆಗೇ ಆಗುತ್ತೆ. ಯಾಕಂದ್ರೆ ಈ ರೀತಿ ಸೈಡ್ ಜಾಯಿಂಟ್ ಮಾಡಿದಾಗ ಹಾರ್ಮಲ್ ಜಾಯಿಂಟ್ ಹತ್ರ ಈಕ್ವಲ್ ಬರ್ತಾ ಇಲ್ಲ, ವೇರಿಯೇಷನ್ ಬರುತ್ತೆ. ಹಾಗೇನೆ ಅದ್ರಿಂದ ಕೆಳಗಡೆ ಅಂದ್ರೆ ಚೆಸ್ಟ್ ಹತ್ರ ರಿಂಕಲ್ಸ್ ಬರುತ್ತೆ. ಸರಿಯಾಗಿ ಕುತ್ಕೊಳ್ತಾ ಇಲ್ಲ, ಅಲ್ಲಿ ಉಬ್ಕೊಂಡಂಗಾಗತ್ತೆ ಅಂತೆಲ್ಲ ಕಮೆಂಟ್ಸ್ ಅಲ್ಲಿ ಹೇಳಿದ್ದೀರಾ. ಹಾಗಾಗಿ ಸೈಡ್ ಜಾಯಿಂಟ್ ಮಾಡೋದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗ ನಾವು ರೆಡಿ ಲೈನ್ ಅನ್ನ ಕಟಿಂಗ್ ಮಾಡುವಾಗಲೇ ಮಾರ್ಕ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಸೊಂಟ ಇಷ್ಟ ಅಗಲ ಬರಬೇಕು ಅಂತ ಹೇಳಿ ಮಾರ್ಕ್ ಮಾಡಿರ್ತೀವಲ್ವಾ, ಅದೇ ಲೈನ್ ಅದು ಆಲ್ರೆಡಿ ಒಂದ್ ಸೈಡ್ ಇರುತ್ತೆ. ಅದೇ ಅಳತೆಗೆ ಇನ್ನೊಂದ್ ಸೈಡ್‌ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ತೋಳಿನ ಹತ್ರನೂ ಕೂಡ ಅಷ್ಟೇ ತೋಳಿನ ಸುತ್ತಳತೆನ ಮೆಜರ್‌ಮೆಂಟ್ ಬ್ಲೌಸಿಂದಾನೇ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈಗ ಹಾರ್ಮಲಲ್ಲೂ ಕೂಡ ಅಷ್ಟೇನೆ ನಾವು ಅದರ ಸುತ್ತಳತೆನ ನಾವು ಅಂದ್ರೆ ಚೆಸ್ಟ್ ಮೆಜರ್‌ಮೆಂಟ್‌ಗೆ ಮಾರ್ಕ್ ಮಾಡ್ಕೊಂಡು ಅಲ್ಲಿ ನ್ಯಾಚ್ ಹೊಡ್ಕೊಂಡಿರ್ತೀವಿ. ಅದು ನಮಗೆ ರೆಡಿ ಲೈನ್ ಇರುತ್ತೆ. ಅದು ಪರ್ಫೆಕ್ಟ್ ಆಗೇ ಬರುತ್ತೆ. ನಾವು ಏನು ಅದನ್ನ ಚೆಕ್ ಮಾಡೋದೇ ಬೇಕಾಗಿಲ್ಲ. ನಾವು ಎಲ್ಲಿಗೆ ನ್ಯಾಚ್ ಹೊಡೆದಿರ್ತೀವೋ ಅಲ್ಲಿ ಕರೆಕ್ಟಾಗಿ ಸ್ಟಿಚಿಂಗ್ ಅನ್ನ ಕೂರಿಸ್ಕೊಂಡ್ರೆ ಸಾಕಾಗತ್ತೆ. ಆದ್ರೂ ಕೂಡ ಕೆಲವೊಂದು ಸಲ ಚೆಕ್ ಮಾಡ್ಲೇಬೇಕಾಗತ್ತೆ. ಬ್ಲೌಸು ಲೂಸ್ ಇದೆ ಅಥವಾ ಟೈಟ್ ಇದೆ ಅಂತ ಹೇಳಿ ಅವರು ಸ್ಟಿಚ್‌ನ ಬಿಚ್ಬಿಟ್ಟು ಕೊಟ್ಬಿಟ್ಟಿರ್ತಾರೆ. ಆಗ ಸ್ವಲ್ಪ ವೇರಿಯೇಷನ್ ಬಂದೇ ಬರುತ್ತೆ. ಇದನ್ನೆಲ್ಲ ನೀವು ಗಮನಿಸ್ಕೊಳ್ಳೇಬೇಕು. ಹಾಗೇನೆ ನಾರ್ಮಲ್ ಆಗಿ ನಾವು ಬ್ಲೌಸು ಸ್ಟಿಚ್ ಮಾಡುವಾಗ ಫ್ರಂಟಲ್ಲಿ 3 ಡಾಟ್ಸ್ ಅನ್ನ ಹಿಡಿದಿರ್ಬೇಕು. ಇನ್ನೊಂದು ಡಾಟ್ಸ್ ಅನ್ನ ಈ ರೀತಿ ಲಾಸ್ಟಲ್ಲಿ ಸೈಡ್ ಜಾಯಿನ್ ಮಾಡುವಾಗ ಅದನ್ನ ಹಿಡಿಬೇಕಾಗತ್ತೆ. ಹೆಂಗೆ ಅಂದ್ರೆ ಬ್ಲೌಸ್ ಅನ್ನ ಸಮವಾಗಿ ಹಿಡಿದು ನೋಡ್ಬೇಕು. ಫ್ರಂಟ್ ಪಾರ್ಟ್ ಏನಾದ್ರೂ ಉದ್ದ ಬಂದ್ರೆ ಮಾತ್ರ ಇನ್ನೊಂದು ಸೈಡ್ ಡಾಟ್ ಅನ್ನ ಹಿಡಿಬೇಕು. 2 ಕೂಡ ಈಕ್ವಲ್ ಆಗಿ ಬಂದ್ರೆ ಡಾಟ್ಸ್ ಅನ್ನ ಹಿಡಿಬೇಡಿ. ಬಿಗಿನರ್ಸು ಈ ಇನ್ನೊಂದು ಮಿಸ್ಟೇಕ್ ಏನ್ ಮಾಡ್ತಾರೆ ಅಂದ್ರೆ ಮೊದ್ಲಿಗೆನೆ 4 ಡಾಟ್ಸ್‌ನ ಮಾರ್ಕ್ ಮಾಡ್ಕೊಂಡಿರ್ತೀರ. ಮೊದ್ಲಿಗೆ 4 ಡಾಟ್ಸ್‌ನ ಹಿಡ್ಕೊಳ್ತೀರ. ಆಗ ಬ್ಯಾಕ್ ಪಾರ್ಟಲ್ಲಿ ಕೆಲವು ಸಲ ಉದ್ದ ಬಂದ್ಬಿಡುತ್ತೆ. ಆವಾಗ ಏನ್ ಮಾಡ್ತೀರಾ? ಮತ್ತೆ ಅದನ್ನ ಬಿಚ್ಚೋದು ಅಥವಾ ಬ್ಯಾಕ್ ಪೀಸ್‌ನ ಫೋಲ್ಡ್ ಮಾಡೋದು ಏನೇನೋ ಮಾಡಕ್ ಹೋಗಿ ಆ ಬ್ಲೌಸು ಫುಲ್ಲು ಫಿಟ್ಟಿಂಗ್ಗೆ ಹೋಗ್ಬಿಡುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ 4th ಡಾಟ್ ಅನ್ನ ಲಾಸ್ಟಲ್ಲಿ ಹಿಡ್ಕೊಳ್ಳಿ. ಈಗ ನಾನು ಈ ಬ್ಲೌಸ್ ಲೆಂತ್ ನೋಡಿದಾಗ ಒಂದು ಅರ್ಧ ಇಂಚ್ ಅಷ್ಟೇನೆ ಉದ್ದ ಬಂದಿದ್ದು. ಹಾಗಾಗಿ 1/4 ಇಂಚ್‌ಗೆ ನಾನು ಆ ಡಾಟ್ಸ್ ಅನ್ನ ಹಿಡ್ದಿದ್ದೀನಿ. ಹಾರ್ಮಲಲ್ಲೂ ಕೂಡ ಅಷ್ಟೇನೆ ನ್ಯಾಚ್‌ಗೆ ಕರೆಕ್ಟಾಗಿ ಕುತ್ಕೊಂಡಿದೆ. ಆದ್ರೆ ಇವರು ಸ್ಟಿಚ್ ಬಿಚ್ಚಿದ್ದಾರೆ. ಹಾಗಾಗಿ ಕೊನೆ ಸ್ಟಿಚ್‌ಗೆ ಇನ್ನೊಂದು ಮಾರ್ಕ್ ಮಾಡ್ಕೊಂಡು ಅಲ್ಲಿಗೇನೆ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ಆವಾಗ ಸೇಮ್ ಟು ಸೇಮ್ ಅವ್ರ ಮೆಜರ್‌ಮೆಂಟ್ ಬ್ಲೌಸ್ ಏನ್ ಕೊಟ್ಟಿದ್ದಾರೋ ಅದೇ ಫಿಟ್ಟಿಂಗ್ಗೆ ಕರೆಕ್ಟಾಗಿ ಬರುತ್ತೆ. ಹಾಗಾಗಿ ನಿಮ್ಗೇನಾದ್ರೂ ಸ್ವಲ್ಪ ಬ್ಲೌಸಲ್ಲಿ ಡೌಟ್ ಬಂದ್ರೂ ಕೂಡ ಒಂದು 2 ನಿಮಿಷ ನಿಧಾನ ಆದ್ರೂ ಪರವಾಗಿಲ್ಲ. ಒಂದು 4 ಸಲ ಚೆಕ್ ಮಾಡ್ಕೊಂಡು ಆಮೇಲೇನೆ ನೀವು ಸ್ಟಿಚ್ ಮಾಡಿ. ಆಲ್ಟ್ರೇಷನ್‌ಗೆ ಬಂದ್ರೆ ಡಬಲ್ ಕೆಲಸ ಆಗತ್ತೆ. ಅದ್ರ ಬದಲು ನಾವು ಸ್ಟಿಚಿಂಗ್ ಮಾಡುವಾಗ್ಲೇನೆ ಒಂದ್ 2 ನಿಮಿಷ ನಿಧಾನ ಆದ್ರೂನು 2, 3 ಸಲ ಚೆಕ್ ಮಾಡ್ಕೊಂಡು ನಾವು ಸ್ಟಿಚ್ ಮಾಡೋದು ತುಂಬಾ ಒಳ್ಳೇದು ನೋಡಿ. ಈ ರೀತಿ ಕರೆಕ್ಟಾಗಿ ಲೈನ್ ಹಾಕೋಬೇಕು. ಈ ಲೈನ್ ಹೇಗಿರ್ಬೇಕು ಅಂದ್ರೆ ನಾವು ಡೈರೆಕ್ಟಾಗಿ ಸ್ಕೇಲಲ್ಲಿ ಲೈನ್ ಹಾಕ್ದಂಗೆ ಇರ್ಬೇಕು. ಸ್ಟ್ರೆಯ್ಟ್ ಆಗಿ ಬರ್ಬೇಕು. ಈ ರೀತಿ ಬಂದ್ಬಿಟ್ರೆ ನಿಮ್ ಬ್ಲೌಸ್ ಪರ್ಫೆಕ್ಟ್ ಅಂತಾನೆ ಅರ್ಥ. ಹಾಗೆ ಈ ರೀತಿ ಸೈಡ್ ಜಾಯಿನ್ ಮಾಡುವಾಗ್ಲೂ ಕೂಡ ಅಷ್ಟೇ ಕೆಲವರು ಸ್ಲೀವ್ ಇಂದ ತಗೊಳ್ತಾರೆ. ಕೆಲವರು ಈ ರೀತಿ ಸೊಂಟದ ಕಡೆಯಿಂದ ತಗೊಳ್ತಾರೆ. ಎರಡೂ ಕೂಡ ರೈಟ್ ಮೆಥಡೇನೆ. ನಾನು ಯಾವಾಗ್ಲೂ ಸೊಂಟದ ಕಡೆಯಿಂದಾನೇ ತಗೊಳ್ಳೋದು. ನೀವೇನಾದ್ರೂ ಸ್ಲೀವ್ ಕಡೆಯಿಂದ ತಗೋತಾ ಇದ್ದೀರಾ ಅಂದ್ರೆ ಖಂಡಿತ ಹಾಗೇನೆ ಸ್ಟಿಚ್ ಮಾಡಬಹುದು. ಆದ್ರೆ ನೋಡಿ ಈ ರೀತಿ ಸ್ಟಿಚ್ ಮಾಡುವಾಗ ಈ ಹಾರ್ಮಲ್ ಲೈನ್ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೋಬೇಕು. ಮತ್ತೆ ಕೆಲವು ಸಲ ಈ ಸ್ಲೀವ್‌ದು ನಾವೇನ್ ಕಚ್ಚಾ ಬಿಟ್ಟಿರ್ತೀವಿ ನೋಡಿ, ಅದು ಹಿಂದೆ ಮುಂದೆ ಆಗಿರುತ್ತೆ. ಮೇಲ್ಗಡೆ ಇರೋದು ಮುಂದೆ ಬಂದಿರುತ್ತೆ, ಕೆಳಗಡೆ ಇರೋದು ಹಿಂದಕ್ಕೊಟ್ಟೋಗಿರುತ್ತೆ. ಆ ರೀತಿ ಎಲ್ಲ ಮಾಡ್ಕೋಬಾರ್ದು. ಹಾಗಾಗಿ ಅಲ್ಲಿಗ್ ಬಂದಾಗ ಸ್ವಲ್ಪ ನಿಲ್ಸಿ ಅದೆರಡನ್ನೂ ಸಮ ಮಾಡ್ಕೊಂಡು, ಮತ್ತೆ ಆ ಜಾಯಿಂಟ್ ಕೂಡ ಕರೆಕ್ಟಾಗಿ ಕೂರ್ತಿದ್ಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಂಡು, ಆಮೇಲೆ ಮುಂದಕ್ಕೆ ಸ್ಟಿಚಿಂಗ್ ಅನ್ನ ಹಾಕೊಂಡು ಹೋಗ್ಬೇಕು. ಈ ರೀತಿ ಸೈಡಲ್ಲಿ 3 ಸ್ಟಿಚ್ ಬರುತ್ತೆ. ಒಂದೊಂದು ಸ್ಟಿಚ್ಚು ಕೂಡ ಒಂದು ಟೆನ್ಷನ್ ಗ್ಯಾಪಲ್ಲಿ ಹಾಕೊಂಡು ಹೋಗ್ಬೇಕು. 3 ಅಥವಾ 4 ಕಸ್ಟಮರ್ ಕೇಳ್ತಾರೆ. ಕೆಲವರು ನಮಗೆ ಹೊಲಿಗೆ ಬಿಚ್ಕೊಂಡ್ರೆ ಬೇಕು 4, 5 ಸ್ಟಿಚ್ ಹಾಕಿ ಅಂತ. ಅವ್ರು ಹೇಗೆ ಹೇಳ್ತಾರೋ ಹಾಗೆ ಸ್ಟಿಚ್ ಮಾಡಿ ಕೊಡ್ಬೇಕು. ನಾನಿಲ್ಲಿ ನಾರ್ಮಲ್ ಆಗಿ ಎಲ್ರೂ ಕೂಡ 3 ಸ್ಟಿಚ್ಚನ್ನೇ ಹಾಕೋದು. ನಾನು ಕೂಡ ಈಗ 3 ಸ್ಟಿಚ್ಚನ್ನ ಹಾಕಿದ್ದೀನಿ. ಒಂದೊಂದು ಸ್ಟಿಚ್ಚು ಕೂಡ ಒಂದೊಂದು ಟೆನ್ಷನ್ ಅಷ್ಟು ಗ್ಯಾಪ್ ಇದೆ. ಹಾಗೆ ಆ ಸ್ಟಿಚಿಂಗ್ ಇಂದ ಪಕ್ಕದಲ್ಲಿ 1.5 ಇಂಚಷ್ಟು ಕಚ್ಚಾಗೋಸ್ಕರ ಬಟ್ಟೆನ ಬಿಟ್ಕೊಂಡಿರ್ತೀವಿ. ಇದು ಬೇಕೇ ಬೇಕಾಗತ್ತೆ. ಕೆಲವು ಸಲ ನಾವೇ ಏನಾದ್ರೂ ಮಿಸ್ಟೇಕ್ ಮಾಡಿದ್ರು ಕೂಡ ಬಟ್ಟೆ ಜಾಸ್ತಿ ಇದ್ರೆ ನಮ್ಗೆ ಯೂಸ್ ಆಗತ್ತೆ. ಈಗ 3 ಸ್ಟಿಚ್ಚನ್ನ ಹಾಕೊಂಡಾಯ್ತು. ನೀವೇ ನೋಡ್ತಾ ಇರ್ಬೋದು ಹೇಗೆ ಸ್ಟ್ರೈಟ್ ಆಗಿ ನಾವು ಸ್ಕೇಲಲ್ಲಿ ಲೈನ್ ಹಾಕದಾಗೆ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ. ಈಗ ನಾವೇನ್ ಅಲ್ಲಿ ಕಚ್ಚಾ ಬಿಟ್ಟಿದೀವಲ್ವಾ, ಅದನ್ನ ಕರೆಕ್ಟಾಗಿ ಲೆವೆಲ್ ಮಾಡ್ಕೊಂಡು ಅಲ್ಲಿಗೂ ಕೂಡ ಒಂದು ಸ್ಟಿಚ್ ಹಾಕೋಬೇಕು. ಆಮೇಲೆ ನಾವು ಓವರ್‌ಲಾಕ್ ಮಾಡಿದ್ರೆ ನೀಟಾಗಿ ಎಲ್ಲ ಕೂಡ ಕರೆಕ್ಟಾಗಿ ಕವರ್ ಆಗ್ಬಿಡತ್ತೆ. ನನ್ ಸಿಜರು ಮೊನ್ನೆ ವಿಡಿಯೋ ಮಾಡುವಾಗ ಕೆಳಗಡೆ ಬಿದ್ದು ಸ್ವಲ್ಪ ಲೂಸ್ ಆಗ್ಬಿಟ್ಟಿದೆ.
ಯಾವಾಗ್ಲೂ ಅಷ್ಟೇ ಒಬ್ರ ಹತ್ರನೇ ಅದನ್ನ ಕೊಟ್ಟು ಶಾರ್ಪ್ ಮಾಡ್ಸೋದು, ಟೈಟ್ ಮಾಡ್ಸೋದು ಎಲ್ಲ. ಒಂದ್ 4, 5 ಜನ ಓಡಾಡ್ಕೊಂಡು ಕೇಳ್ತಾರೆ. ಅಂಗಡಿಗಳಿದ್ದಾಗ ಕೇಳ್ತಾರೆ, "ಕತ್ರಿ ಶಾರ್ಪ್ ಮಾಡಿಸ್ತೀರಾ?" ಅಂತ. ಆದ್ರೆ ಆ ರೀತಿ ಎಲ್ರ ಕೈಲೂ ಕೊಡ್ಬಾರ್ದು. ಯಾರಾದ್ರೂ ಒಬ್ರತ್ರ ಪರ್ಮನೆಂಟ್ ಆಗಿ ಒಬ್ಬೊಬ್ರು ಪ್ರತಿ ಸಲ ಬಂದು ಅಂಗಡಿ ಹತ್ರ ಕೇಳ್ತಾ ಇರ್ತಾರೆ. ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ. ಅವ್ರುಗಳು ಮಾಡ್ಕೊಟ್ರೇನೆ ಅದು ನೀಟಾಗಿ ಚೆನ್ನಾಗಿ ಮಾಡ್ಕೊಡ್ತಾರೆ. ಆಮ್, ಅರ್ಜೆಂಟ್ ಇದೆ ಅಂತ ಯಾರ್ಯಾರ ಕೈಲೋ ಕೊಟ್ಬಿಟ್ರೆ ಅದು ಕರೆಕ್ಟಾಗಿ ಬರೋದೇ ಇಲ್ಲ. ಹಾಗಾಗಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಕೂಡ ಮಾಮೂಲಾಗಿ ಅದು ಶಾರ್ಪ್ ಮಾಡ್ಕೊಡೋರು ಬಂದಿಲ್ಲ. ಸ್ವಲ್ಪ ಕಟ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಕತ್ರಿ ಲೂಸ್ ಆಗ್ಬಿಟ್ಟಿದೆ. ಈಗ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಕೆಲವು ಸಲ ಕಾಟನ್ ಬ್ಲೌಸ್ ಆದ್ರೆ ನಾವು ಹೇಗೆ ಎಳಿತೀವೋ ಹಾಗೆ ಕುತ್ಕೊಳ್ಳುತ್ತೆ. ಆದ್ರೆ ಇದು ಸಿಲ್ಕ್ ಬ್ಲೌಸು. ಅಷ್ಟು ನೀಟಾಗಿ ನಾವು ಐರನ್ ಇಲ್ದೆ ಬ್ಲೌಸ್‌ನ ಕೂರ್ಸೋದಿಕ್ ಕಷ್ಟ. ಆದ್ರೆ ಸೈಡ್ ಸ್ಟಿಚ್ಚು ನಾವ್ ಈ ರೀತಿ ನೀಟಾಗಿ ಹಾಕಿದ್ರೆ ನಾವು ಹಾಗೆ ಕೈಯಲ್ಲಿ ಹಾಗೆ ಸರಿ ಮಾಡ್ಬಿಡ್ಬೋದು. ಅಷ್ಟು ಚೆನ್ನಾಗಿ ಕುತ್ಕೊಳ್ಳುತ್ತೆ. ನೀವೇ ಬೇಕಾದ್ರೆ ಅಬ್ಸರ್ವ್ ಮಾಡಿ. ಹಾಗೇನೆ ಹಾರ್ಮಲ್ ಜಾಯಿಂಟ್ ಕೂಡ ಅಷ್ಟೇನೆ. ಎರಡೂ ಕಡೆ ಪರ್ಫೆಕ್ಟಾಗಿ ಬಂದಿದೆ. ಒಂದೇ ಒಂದು ಪಾಯಿಂಟ್ ಕೂಡ ವೇರಿಯೇಷನ್ ಇಲ್ಲ. ನಿಮಗೆ ಸರಿಯಾಗಿ ಕಾಣಿಸ್ತಾ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಸರಿ ಕಾಣಿಸಿಲ್ಲ ಅಂದ್ರೆ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತೆ ಬೇರೆ ಯಾವುದಾದ್ರೂ ಬ್ಲೌಸ್‌ನ ನಾನು ನಿಮಗೆ ಖಂಡಿತವಾಗ್ಲೂ ತೋರಿಸ್ತೀನಿ. ಎರಡೂ ಕಡೆ ಹಾರ್ಮಲ್ ಕೂಡ ಅಷ್ಟೇ. ಒಂದು ಪಾಯಿಂಟ್ ಕೂಡ ವೇರಿಯೇಷನ್ ಬಂದಿಲ್ಲ. ನಾವು ಸ್ಟಿಚ್ ಮಾಡುವಾಗಲೇ ನೀಟಾಗಿ ನೋಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈಗ ನಾವಿಲ್ಲಿ ಲೈನಿಂಗು ಮತ್ತೆ ಬಾಡಿ ಪೀಸ್‌ಗೆ ಡಮ್ಮಿ ಸ್ಟಿಚ್ಚನ್ನ ಹಾಕೊಂಡಿರ್ತೀನಿ ಅಟ್ಯಾಚ್ ಮಾಡುವಾಗ. ಅದನ್ನೆಲ್ಲ ಕೂಡ ಈಗ ಇದನ್ನ ತೆಗೆದು ನೀಟಾಗಿ ದಾರಗಳು ಎಲ್ಲೆಲ್ಲಿ ಬಿಟ್ಟಿರ್ತೀನಿ ಅದನ್ನೆಲ್ಲ ಕಟ್ ಮಾಡಿ ತೆಗೆದು ನೀಟಾಗಿ ಫೋಲ್ಡ್ ಮಾಡಿ ಈಗ ಇದನ್ನ ಉಕ್ಸ್‌ಗೆ ಮತ್ತೆ ಓವರ್‌ಲಾಕ್‌ಗೆ ಕಳಿಸ್ಬೇಕು. ನಮ್ಮ ಅಂಗಡಿ ಚಿಕ್ಕದಾಗಿರೋದ್ರಿಂದ ನಾನು ಓವರ್‌ಲಾಕ್ ಮಿಷಿನ್ ಇಟ್ಕೊಂಡಿಲ್ಲ. ಹಾಗಾಗಿ ಅದನ್ನು ಕೂಡ ಬಂದು ಬ್ಲೌಸ್‌ಗಳೆಲ್ಲ ತಗೊಂಡು ಹೋಗ್ತಾರೆ. ಒಟ್ಟಿಗೆ ಉಕ್ಸು, ಎಮ್ಮಿಂಗ್ ಎಲ್ಲ ಮಾಡಿ ಓವರ್‌ಲಾಕ್ ಮಾಡಿ ತಂದ್ಕೊಟ್ಬಿಡ್ತಾರೆ. ಓವರ್‌ಲಾಕ್ ಮಿಷಿನ್ ಇಲ್ಲ ಅಂತಂದ್ರೆ ಬ್ಲೌಸ್‌ನ ಯಾವ ರೀತಿ ಫಿನಿಶಿಂಗ್ ಮಾಡಬೇಕು ಅದನ್ನು ಕೂಡ ವ್ಯೂವರ್ಸ್ ಒಬ್ರು ಕೇಳಿದ್ರು. ಖಂಡಿತ ಮುಂದಿನ ಬ್ಲೌಸ್‌ನ ಸ್ಟಿಚ್ ಮಾಡುವಾಗ ಅದನ್ನ ನಿಮಗೆ ತೋರಿಸ್ಕೊಡ್ತೀನಿ. ಯಾವ ರೀತಿ ಓವರ್‌ಲಾಕ್ ಮಿಷಿನ್ ಇಲ್ಲ ಅಂದ್ರೆ ಹೇಗೆ ಅದನ್ನ ಫೈನಲ್ ಫಿನಿಶಿಂಗ್ ನೀಟಾಗಿ ಈ ರೀತಿ ದಾರಗಳು ಹೊರಗಡೆ ಬರ್ದೇ ಇರೋ ಹಾಗೆ ಕೆಲವೊಂದು ಬ್ಲೌಸು ಗೋಲ್ಡ್ ಥ್ರೆಡ್ ಏನಿರುತ್ತೆ ಅದೆಲ್ಲ ಚುಚ್ಚುತ್ತೆ ಒಳಗಡೆ. ಆ ರೀತಿ ಎಲ್ಲ ಆಗ್ಬಾರ್ದು ಅಂದ್ರೆ ಯಾವ ರೀತಿ ಫಿನಿಶಿಂಗ್ ಮಾಡಬೇಕು ಅನ್ನೋದನ್ನ ಖಂಡಿತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ?